ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ಭೂಮಿಕಾನೇ ಜಯದೇವ್ ಮನೆಗೆ ನುಗ್ಗಿ ಬರಬೇಕಾಯ್ತಾ? ಇಲ್ಲಿ ಜಯದೇವ್ ಕತೆಗೆ ಅಂತ್ಯ ಆಡೇ ಬಿಟ್ರ ಭೂಮಿಕಾ. ಏನಾಯ್ತು, ಏನ್ ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಮೊದಲಲ್ಲಿ ಮಲ್ಲಿ ಬಂದು ದಿಯಾ ವಿಷಯ ಹೇಳಿದಾಗ ಇಲ್ಲಿ ಭೂಮಿ ಬೇಡ ಅಂತಾನೆ ಹೇಳ್ತಾರೆ. ಬಿಕಾಸ್ ಇಲ್ಲಿ ಅವರ ನಡುವಿನ ಪಾಸ್ಟ್ ರಿಲೇಶನ್ಶಿಪ್ ಇದ್ದಿದ್ರಿಂದಾಗಿ ಖಂಡಿತವಾಗ್ಲೂ ಕೂಡ ಅದು ಎಫೆಕ್ಟ್ ಆಗಬಹುದು ಅಂತ ಹೇಳಿ ಅವ್ರಿಗೆ ಅನ್ಸುತ್ತೆ. ಹಾಗಾಗಿ ಮಲ್ಲಿಗೆ ಅವನ ವಿಷಯಕ್ಕೆ ಹೋಗ್ಬೇಡ, ಬಿಟ್ಬಿಡು ಅಂತ ಹೇಳ್ತಾರೆ. ಬಟ್ ಇದರ ನಡುವೆ ಜೀವ ಮಲ್ಲಿ ಹತ್ರ ಹೋಗಿ ತುಂಬಾ ರಿಕ್ವೆಸ್ಟ್ ಮಾಡ್ಕೋತಾರೆ. ಬಿಕಾಸ್ ಇಲ್ಲಿ ಮಲ್ಲಿ ಈ ಒಂದು ಸಮಯದಲ್ಲಿ ಖಂಡಿತ ಜೀವ ಆ ಒಂದು ಬೇಡಿಕೆಯನ್ನ ಒಪ್ಕೋತಾರೆ, ಅವರ ಒಂದು ರಿಕ್ವೆಸ್ಟ್ ಅನ್ನ ಅಕ್ಸೆಪ್ಟ್ ಮಾಡ್ತಾರೆ. ಯಾಕಂದ್ರೆ ಇಷ್ಟು ದಿನ ಜಯದೇವ್ ಜಸ್ಟ್ ದಿಯಾ ಬದುಕಲ್ಲಿ ಮಾತ್ರ ಆಟ ಆಡಿದ್ರು, ಆದ್ರೆ ಈಗ ಹೊಸದಾಗಿ ಬಂದಂತ ಹುಡುಗಿ ಕೂಡ ಕಾಣಿಸ್ತಿಲ್ಲ. ಆ ಒಂದು ಹುಡುಗಿ ಕತೆ ಏನಾಯ್ತು, ಇಲ್ಲಿ ಮೂವರ ಬದುಕಿದೆ, ಆ ಒಂದು ಮೂವರ ಬದುಕು ಕೂಡ ಹಾಳಾಗಬಾರ್ದು. ಅದೇ ಕಾರಣಕ್ಕೆ ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ದಯವಿಟ್ಟು ಇನ್ವೆಸ್ಟಿಗೇಷನ್ ಶುರು ಮಾಡಿ, ಜಯದೇವ್ನ ಪ್ರಶ್ನೆ ಮಾಡಿ, ಜಯದೇವ ಇನ್ವೆಸ್ಟಿಗೇಷನ್ಗೆ ಒಳಪಡಿಸಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೋತಾರೆ. ಈ ಕ್ಷಣ ಮಲ್ಲಿಗೆ ಅನ್ಸುತ್ತೆ ಖಂಡಿತ ಅಲ್ವಾ, ಮೂವರ ಬದುಕು ಅಡಿಗೆ ಕೂತಿದೆ. ಅಲ್ಲಿ ಆ ಹುಡುಗ ಅನಿವಾರ್ಯವಾಗಿ ಇದು ತಪ್ಪೇ ಮಾಡದೆ ಜೈಲಿಗೆ ಹೋಗಿದ್ದಾನೆ. ಈ ಕಡೆ ಮತ್ತೊಂದು ಹುಡುಗಿ ಕಾಣಿಸ್ತಿಲ್ಲ, ಈ ಕಡೆ ದಿಯಾ ಕೂಡ ಕಾಣಿಸ್ತಿಲ್ಲ. ಖಂಡಿತ ಇದೇ ರೀತಿ ಆದ್ರೆ ಮತ್ತೆ ಇದೇನಾದ್ರೂ ಸಂಭವಿಸಿದ್ರೆ ಏನ್ ಮಾಡೋದು? ಜಯದೇವ್ ಇನ್ನೊಂದು ಹುಡುಗಿ ಜೊತೆ ಆಟ ಆಡಿದ್ರೆ ಏನ್ ಮಾಡೋದು? ಇಲ್ಲ, ಇದಕ್ಕೆ ಈಗಲೇ ಬ್ರೇಕ್ ಹಾಕಬೇಕು ಅಂತ ಹೇಳಿ ಆಕೆಗೆ ಅನ್ಸುತ್ತೆ. ಹಾಗಾಗಿ ಆ ಹುಡುಗಿ ಬಗ್ಗೆ ಇನ್ವೆಸ್ಟಿಗೇಷನ್ ಕೂಡ ಮಾಡ್ತಾರೆ. ಅದ್ರ ಮುಖಾಂತರವಾಗಿ ಅವ್ರಿಗೆ ಗೊತ್ತಾಗುತ್ತೆ ಜಯದೇವಿ ಆ ಹುಡುಗಿನ ಕರ್ಕೊಂಡೋಗಿ ಅವ್ರ ಮನೆಗೆ ಬಿಟ್ಟಿದ್ದಾರೆ. ಬಟ್ ನಂತರ ಆ ಹುಡುಗಿಯ ಮನೆಯಿಂದ ಹೊರಟಿದ್ದೆ, ಎಲ್ಲಿ ಹೋದ್ಲು ಏನು ಅಂತ ಕೂಡ ಗೊತ್ತಿಲ್ಲ ಅಂತ ಹೇಳ್ತಾರೆ. ಈ ಒಂದು ವಿಷಯದಲ್ಲಿ ಇಲ್ಲಿ ಮಲ್ಲಿಗೆ ಅನ್ಸುತ್ತೆ ಭೂಮಿ ಅಕ್ಕನ ಒಂದು ಸಹಾಯ ತಗೋಬೇಕು, ಸಜೆಷನ್ ತಗೋಬೇಕು ಅಂತ ಹೇಳಿ. ಹಾಗಾಗಿ ಜೀವನ ಕರ್ಕೊಂಡು ಇಲ್ಲಿ ಭೂಮಿ ಬಳಿಗೆ ಮಲ್ಲಿ ಬರ್ತಿದ್ದಾಗನೇ ಇಲ್ಲಿ ಭೂಮಿ ಹತ್ರ ಈ ಒಂದು ವಿಷಯವನ್ನ ಚರ್ಚೆ ಮಾಡಿದಾಗ ಭೂಮಿ ಒಮ್ಮೆಲೆ ಹೇಳ್ಬಿಡ್ತಾರೆ, ನಾನು ಹೇಳಿದ್ದೆ ಅಲ್ವಾ ಬೇಡ ಅಂತ, ಮತ್ತೆ ಇದೇ ವಿಷಯವನ್ನ ಮಾತಾಡ್ತಿದ್ಯಾ ಮಲ್ಲಿ ಅಂತ ಹೇಳಿ. ಆಗ ಜೀವ ರಿಕ್ವೆಸ್ಟ್ ಮಾಡ್ಕೋತಾರೆ, ಅಕ್ಕ ದಯವಿಟ್ಟು ಯೋಚನೆ ಮಾಡು, ಆ ಜಯದೇವಿಂದ ಎಷ್ಟು ಜನರ ಬದುಕು ಹಾಳಾಗಬೇಕು, ಆ ಜಯದೇವ್ನ ಹೀಗೆ ಬಿಟ್ರೆ ಮಾಡ್ತಾ ಹೋಗ್ತಾನೆ ಇರ್ತಾನೆ. ಈಗ ದಿಯಾ ಕಾಣಿಸ್ತಿಲ್ಲ, ಅದರಿಂದಾಗಿ ನನ್ನ ಸ್ನೇಹಿತ ಇವತ್ತು ಜೈಲಲ್ಲಿದ್ದಾನೆ, ಅವ್ನು ತಪ್ಪೇ ಮಾಡಿಲ್ಲ, ಆದ್ರೆ ತಪ್ಪು ಮಾಡಿರೋ ಜಯದೇವ್ ಆರಾಮಾಗಿದ್ದಾರೆ, ತಪ್ಪು ಮಾಡದೇ ಇರ್ತಕ್ಕಂಥ ನನ್ನ ಸ್ನೇಹಿತ ಜೈಲಲ್ಲಿದ್ದಾನೆ, ಅವರ ಫ್ಯಾಮಿಲಿ ತುಂಬಾನೇ ಟ್ರಬಲ್ ಅಲ್ಲಿದೆ. ಜೊತೆಗೆ ಈಗ ಇನ್ನೊಂದು ಹುಡುಗಿ ಜೊತೆ ಕೂಡ ಜಯದೇವ್ ಓಡಾಡ್ತಾ ಇದ್ದ, ಆ ಹುಡುಗಿ ಕೂಡ ಈಗ ಕಾಣಿಸ್ತಿಲ್ಲ. ನಿಜಕ್ಕೂ ಏನಾಗ್ತಿದೆ ಇಲ್ಲಿ, ದಯವಿಟ್ಟು ನೀನು ಓಕೆ ಅಂತ ಹೇಳುವಂತ ರಿಕ್ವೆಸ್ಟ್ ಮಾಡ್ಕೋತಾರೆ. ಆಗ ಭೂಮಿಗೆ ಅನ್ಸುತ್ತೆ ಖಂಡಿತ ಇನ್ನೊಂದು ಹುಡುಗಿ ಬದುಕು ಹಾಳಾಗ್ತದೆ ಅಂದ್ರೆ ನಾನು ಈ ರೀತಿ ಹಿಂದೆ ಸರಿ ಬರುವುದಿಲ್ಲ ಅಂತ ಹೇಳಿ. ಹಾಗಾಗಿ ಸ್ವಲ್ಪ ಸಮಯವನ್ನ ಕೇಳ್ತಾರೆ, ಬಿಕಾಸ್ ಕ್ಲಾರಿಟಿ ತಗೋಬೇಕು ಅಂತ. ಅದಕ್ಕೆ ಅವರು ಕಾಂತ ಅಂಕಲ್ನ ಸಹಾಯವನ್ನ ಕೇಳ್ತಾರೆ. ಈ ಕಡೆ ಜಯದೇವ ದಿಯಾಗ್ ಏನಾದ್ರೂ ಮಾಡಿದ್ನ, ದಿಯಾ ಎಲ್ಲಿದ್ದಾಳೆ, ಜೊತೆಗೆ ಅವರ ಬದುಕಲ್ಲಿ ಇನ್ನೊಂದು ಹುಡುಗಿ ಕೂಡ ಬಂದಿದ್ದಾಳೆ, ಅವಳ ಕತೆ ಏನಾಯ್ತು, ಇದೆಲ್ಲವನ್ನ ಕೂಡ ನೀವು ನನ್ನ ತಿಳ್ಕೊಂಡು ಬಂದು ಹೇಳಬೇಕು ಅಂತ. ಸರಿ ಆಯ್ತು ಅಂತ ಹೇಳಿ ಕಾಂತ್ ಅಂಕಲ್ ಕೂಡ ಭೂಮಿಗೆ ಮಾತು ಕೊಟ್ಟು ಜಯದೇವ್ ಮನೆಗೆ ಹೋಗ್ತಾರೆ. ಜಯದೇವ್ ಕುಡಿತ ಕೂತಿರ್ಬೇಕಿದ್ರೆ ಕಾಂತ್ ಅವರು ಹೋಗೋದನ್ನ ನೋಡಿ ನಿಜಕ್ಕೂ ಅಚ್ಚರಿ ವ್ಯಕ್ತಪಡಿಸ್ತಾರೆ. ಏನ್ ಮಾಮ್ಸ್, ನೀನ್ ಇಲ್ಲಿಗೆ ಬಂದ್ಬಿಡಿದ್ಯಾ, ಇಷ್ಟು ದಿನ ಆದ್ಮೇಲೆ ನನ್ನ ನೆನ್ಕೊಂಡು ಯಾಕೆ ಬಂದಿದ್ಯಾ ಅಂತ ಕೇಳ್ತಿದ್ರೆ, ನೀನ್ ನನ್ನ ಅಳಿಮಯ ಅಲ್ವಾ, ನನ್ಗಿಬ್ರು ಮೂವರ ಅಳಿಮಯದಿರಿದ್ರು ನನಗೆ ನೀನೇ ಸ್ಪೆಷಲ್ ಕಣೋ ಅಂತ ಹೇಳ್ತಾರೆ. ಆದ್ರೂ ಕೂಡ ನಾನು ನಿನ್ಗೆಲ್ಲ ಎಷ್ಟೆಲ್ಲ ತೊಂದರೆ ಮಾಡಿದ್ದೀನಿ, ನಿನ್ಗೆ ಹಸಿವು ಅಲ್ಲಿ ನಡು ಹಾಗೆ ಮಾಡಿದ್ದೀನಿ, ಅಷ್ಟೆಲ್ಲ ಮಾಡಿದ್ರು ಕೂಡ ನೀನು ನನ್ನ ನೆನ್ಕೊಂಡು ಬಂದ್ಯಾ, ಪರವಾಗಿಲ್ಲ ಬಿಡು ಮಾಮ್ಸ್, ದಯವಿಟ್ಟು ಕ್ಷಮೆ ಕೇಳ್ತಾ ಇದ್ದೀನಿ ನಿನ್ನ ಅಂತ ಹೇಳಿ ಹೇಳ್ತಾರೆ. ಏನೇ ಆದ್ರೂ ನನ್ನ ಅಳಿಮಯ ಅಲ್ವಾ, ಏನೋ ಕೆಟ್ಟ ಗಳಿಗೆಯಲ್ಲಿ ಮಾಡಿಬಿಟ್ಟಿದ್ಯಾ, ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಳಕ್ಕಾಗತ್ತಾ, ನನಗೆ ನೀನಂದ್ರೆ ಎಂಥದ್ದೋ ಪ್ರೀತಿ ಕಣೋ, ಅದೇ ಕಾರಣಕ್ಕೆ ಬಂದೆ ಅಂತ ಕಾಂತವ್ರು ಹೇಳ್ತಾರೆ. ಆದ್ರೂ ಮಾಮ್ಸ್, ನಾನು ನಿನ್ನ ಜೊತೆ ಆ ರೀತಿ ನಡ್ಕೋಬಾರ್ದಿತ್ತು, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ಅಂತ ಹೇಳಿ ಹೇಳ್ತಾರೆ. ಅಯ್ಯೋ ಬಿಡೋ ಅಳಿಮಯ್ಯ, ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತಿದ್ಯಾ, ನಾನೇ ಅದನ್ನ ಮರ್ತು ಬಿಟ್ಟಿದ್ದೀನಿ, ನಾನಿವಾಗ ಬಂದಿದ್ದಕ್ಕೆ ಕಾರಣ ಕುಡಿಬೇಕು ಅಂತ ಅನ್ನಿಸ್ತು, ಹಾಗಾಗಿ ನಿನ್ನ ಜೊತೆ ಪಾರ್ಟ್ನರ್ ಆಗಿದ್ರೆ ಖಂಡಿತವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಇಲ್ಲಿಗೆ ಬಂದೆ. ಎಷ್ಟು ದಿನ ಆಯಿತು ನೀನು ನಾನು ಕುಡಿದು, ಯಾವಾಗಲೂ ಕೂಡ ನನ್ನ ಕಂಠಸ್ಯ ಗಳಸ್ಯ ಅಂತಿದ್ರು, ಅಂಥದ್ರಲ್ಲಿ ಇವಾಗ ನಾವಿಬ್ರು ದೂರ ಇದ್ದೀವಿ, ಒಮ್ಮೆ ಗಳಿಗೆ ಆದರೂ ನಿನ್ನ ಜೊತೆ ಇರೋಣ ಅಂತ ಅನ್ಕೊಂಡು ಇಲ್ಲಿಗೆ ಬಂದೆ ಅಂತ ಹೇಳ್ದಾಗ, ಹೌದಾ ಸರಿ ಆಯಿತು, ನನಗೂ ಕೂಡ ಹೇಗೋ ಕುಡಿತಾ ಇದ್ದೆ, ಮತ್ತೊಬ್ರ ಜೊತೆಗಿದ್ರೆ ಕಿಕ್ಕ ಚೆನ್ನಾಗಿ ಏರತ್ತೆ ಅಂತ ಹೇಳಿದೆ, ಸರಿ ಆಯಿತು ಬಾ ಅಂತ ಹೇಳಿ ಗ್ಲಾಸ್ಗೆ ಹಾಕೊಡ್ತಾರೆ. ಫೈನಲಿ ಇಲ್ಲಿ ಕಾಂತವ್ರು ಕುಡಿತಾ ಏನು ಜಯದೇವ್ ನಿನ್ನ ಬದುಕು ಈ ರೀತಿ ಆಗೋಯ್ತಲ್ಲ, ನಿಜವಾಗ್ಲೂ ನಿನ್ನ ಬದುಕಲ್ಲಿ ಎಲ್ಲರೂ ಆಟ ಆಡ್ಬಿಟ್ರು, ನಿನ್ಗೆಲ್ಲರೂ ಮೋಸ ಮಾಡ್ದವ್ರೆ, ಆದರೆ ದಿಯಾ ಹುಡುಗಿ ಇದ್ದಾಳಲ್ಲ, ಖಂಡಿತ ಆ ಹುಡುಗಿ ಮಾತ್ರ ನಿಂಗೆ ಮೋಸ ಮಾಡಲಿಲ್ಲ, ಆದರೂ ಕೂಡ ಇತ್ತೀಚೆಗೆ ಅವಳು ಕೂಡ ಕಾಣಿಸ್ತಿಲ್ವಲ್ಲ, ಆದರೆ ನಿಜಕ್ಕೂ ಅವಳು ಕೂಡ ನಿಂಗೆ ಮೋಸ ಮಾಡ್ತಾಳೆ ಅನ್ಕೊಳ್ಳಿಲ್ಲ, ಅವಳೊಬ್ಳು ನಿನ್ನ ಜೊತೆ ಚೆನ್ನಾಗಿದ್ದಾಳೆ ಅನ್ಕೊಂಡಿದ್ದೆ, ಬಟ್ ಅವಳು ನಿನಗೆ ಮೋಸ ಮಾಡಿಬಿಟ್ಲು ಅಂತ ಹೇಳ್ತಾರೆ. ಬಿಡು ಮಾಮ್ಸ್, ಆ ದಿಯಾ ವಿಷಯ ಯಾತಕ್ಕೆ, ಬಿಟ್ಬಿಡು ಅದನ್ನು, ಏನು ಬೇಕಿದ್ರು ಆಗಲಿ ಅಂತ ಹೇಳ್ತಾರೆ. ಆದರೂ ಕಾಣೋ ಈಗ ಎಲ್ಲಿ ಏನು ಅಂದಾಗ ಅದ್ರ ಕತೆ ಬಿಡು
ಬಿಡು ಅಂತ ಹೇಳ್ತಾರೆ. ಜೊತೆಗೆ ಆದರೂ ನೀನು ಎಲ್ಲಿ ಒಬ್ಬಂಟಿ ಆಗ್ಬಿಡ್ತೀಯ ಅಂತ ತುಂಬ ಯೋಚನೆ ಆಗ್ಬಿಟ್ಟಿತ್ತು. ಆದರೆ ಗೊತ್ತಾಯ್ತು ನನಗೆ ನೀನು ಇನ್ನೊಂದು ಹುಡುಗಿ ಜೊತೆ ತಿರುಗಾಡ್ತಾ ಇದೆಯಾ ಅಂತ. ನಾನು ನಿನ್ನ ಜೊತೆ ಇಲ್ಲದೆ ಇರ್ಬೋದು, ಬಟ್ ನೀನು ಏನೇನು ಮಾಡ್ತಿದ್ಯಾ ಎಲ್ಲವನ್ನ ಕೂಡ ನಾನು ನೋಡ್ತಾ ಇದ್ದೆ. ಆ ಹುಡುಗಿ ಜೊತೆನಾದರೂ ಇದೆಯಾ ಅಲ್ವಾ, ಖಂಡಿತ ನಿನ್ನ ಲೈಫ್ ಕೂಡ ಚೆನ್ನಾಗಿರುತ್ತೆ, ನೀವಿಬ್ರು ಮದುವೆ ಆದರೆ ಇನ್ನೂ ಚೆನ್ನಾಗಿರುತ್ತೆ ಅಂತಾನೆ ಅನ್ಕೊಂಡಿದ್ದೆ. ಇಬ್ರು ಮದುವೆ ಆಗ್ಬಿಡಿ. ಹೌದು, ಆ ಹುಡುಗಿ ಎಲ್ಲಿ ಅಂತೆಲ್ಲ ಕೇಳ್ತಾರೆ. ಅಯ್ಯೋ ಬಿಡು, ಈಗ ಯಾಕೆ, ಈಗ ಕುಡ್ದೆ ತಾನೇ, ಎದ್ದು ಹೋಗು, ನಿನ್ನ ಕಿಕ್ಕೇರ್ಬಿಟ್ಟಿದೆ, ಏನೇನೋ ಮಾತಾಡ್ತಿದ್ದೆ, ಸುಮ್ಮನೆ ಹೋಗು ಅಂತ ಹೇಳ್ತಾರೆ. ಅಯ್ಯೋ ಆ ರೀತಿ ಏನಿಲ್ಲ, ನೀನು ಅವಳು ಮದುವೆ ಆದರೆ ತುಂಬ ಚೆನ್ನಾಗಿರುತ್ತೆ, ನಿನ್ನ ಲೈಫು ಕೂಡ ಸೆಟಲ್ ಆಗುತ್ತಲ್ವ, ನೀನು ಈ ರೀತಿ ಒಬ್ಬಂಟಿ ಆಗಿರೋದು ನಂಗೆ ಇಷ್ಟ ಆಗೋದಿಲ್ಲ. ಹೇಗೂ ಒಂದು ಹುಡುಗಿಯನ್ನ ಇಷ್ಟಪಡ್ತಾ ಇದೆಯಾ, ಮದುವೆ ಆಗಿಬಿಡು ಅಂತ ಹೇಳ್ತಿದ್ದಾರೆ. ನೋಡು ಮಾಮ್ಸಿಗೆಲ್ಲ ಯಾಕ ವಿಷಯ, ಸುಮ್ಮನೆ ಹೋಗು ನೀನು ಅಂತ ಹೇಳ್ತಾರೆ. ಇಲ್ಲೇ ಇದ್ಬಿಟ್ಟು ಅಳಿಮಯ್ಯ ನಾಳೆ ಹೋಗ್ಬೋದಲ್ವಾ ಅಂತ ಹೇಳಿ ಕಾಂತವ್ರು ಕೇಳಿದಾಗ ಬೇಡ ಬೇಡ ಇವಾಗಲೇ ಹೋಗು, ಆಮೇಲೆ ಏನಾದರೂ ನೀನು ಕಾಣಿಸ್ತಿಲ್ಲ ಅಂತ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟ ಆದಮೇಲೆ ಸುತ್ತಿ ಬಳಸಿ ಬಂದು ಅದು ನನ್ನ ಕಡೆಗೆ ತಿರ್ಗೋದಂತೂ ನನಗೆ ಖಂಡಿತ ಇಷ್ಟ ಇಲ್ಲ ಮಾಮ್ಸ್, ಸುಮ್ಮನೆ ಹೊರಟು ಬಿಡು ಅಂತ ಹೇಳಿ ಕಳಿಸ್ಬಿಡ್ತಾರೆ. ನಂತರ ಕಾಂತ್ ಅವ್ರು ಅನ್ಕೋತಾರೆ, ಏನಪ್ಪ ಇದು, ಈ ಮನುಷ್ಯನ ಎಷ್ಟೇ ಬಾಯ್ ಬಿಡಿಸಿದ್ರು ಕೂಡ ಬಾಯ್ ಬಿಡಲೇ ಇಲ್ವಲ್ಲ ಅಂತ ಅನ್ಕೊಂಡಿದ್ದೆ. ಅಲ್ಲಿಂದ ಹೋಗ್ತಾರೆ. ನಂತರ ಜಯದೇವ್ಗೂ ಅನ್ಸುತ್ತೆ, ಏನಿದು ಮಾಮ್ಸ್ ಇದ್ದಕ್ಕಿದ್ದಾಗೆ ಬಂದ್ಬಿಟ್ನಲ್ಲ, ನಿಜಕ್ಕೂ ಕೂಡ ಇವನೇನಾದ್ರೂ ಉದ್ದೇಶ ಇಟ್ಕೊಂಡು ಬಂದಿದ್ನ, ಏನಿರಬಹುದು, ಇಲ್ಲ ಅಲ್ಲ ಇವನು ಸುಮ್ಮನೆ ಬಂದಿರ್ಲಿಕ್ಕಿಲ್ಲ ಅಂತಾನೆ ಅನ್ನಿಸ್ತಿದ್ಯಲ್ಲ ಅಂತ ಹೇಳಿ ಜಯದೇವ್ಗೆ ಅನುಮಾನ ಕೂಡ ಬರುತ್ತೆ. ಅತ್ತ ಕಡೆ ಮಲ್ಲಿ ಭೂಮಿ ಅವ್ರ ಹತ್ರ ಕಾಂತ ಅಂಕಲ್ನ ಯಾಕೆ ಕಳಿಸಿದ್ರಿ ಅಂತ ಹೇಳಿ ಕೇಳಿದಾಗ, ಏನಿಲ್ಲ, ಒಂದು ಡಿಸಿಷನ್ ತೊಗೊಳೋಕ್ಕೂ ಮುನ್ನ ಏನಾದರೂ ಸುಳ್ಳು ಸಿಗ್ಬೋದಾ ಅಂತ ಹೇಳಿ ತಿಳ್ಕೊಳ್ಳೋಕೆ ಅಂತಾನೆ ಕಳಿಸ್ದೆ ಅಂತ ಹೇಳ್ತಿರ್ತಾರೆ. ಅಷ್ಟರಲ್ಲಿ ಕಾಂತ ಅವರು ಎಲ್ಲಿಗೆ ಬರ್ತಾರೆ. ಬಂದಿದ್ದೆ ನೋಡಮ್ಮ ಭೂಮಿ, ನೀನು ಕೊಟ್ಟಿರೋ ಕೆಲಸವನ್ನು ನಾನು ಕೂಡ ಅಚ್ಚುಕಟ್ಟಾಗೆ ಮಾಡಿದೆ, ಬಟ್ ಯಾವುದೇ ರೀತಿಯ ರಿಸಲ್ಟ್ ಇಲ್ಲ. ಅವನಂತೂ ಯಾವ ವಿಷಯನೂ ಕೂಡ ಬಿಟ್ಕೊಡಲ್ಲ, ಅದು ಯಾವುದೂ ಹೇಳಲಿಲ್ಲ, ಈಗ ಹೊಸ ಹುಡುಗಿದು ಹೇಳಲಿಲ್ಲ ಅಂತ ಹೇಳ್ತಿದ್ದಾರೆ. ಏನಾದರೂ ಸುಳ್ಳು ಸಿಗುತ್ತೆ ಅಂತ ಅಂದ್ಕೊಂಡಿದ್ದೆ, ಬಟ್ ಸುಳಿವೇ ಸಿಕ್ಕಿಲ್ವಲ್ಲ ಅಂತ ಹೇಳಿ ಭೂಮಿಗೆ ತುಂಬ ಬೇಜಾರಾಗುತ್ತೆ. ಹಾಗಂದ್ ಮಾತ್ರಕ್ಕೆ ಇಲ್ಲಿ ಭೂಮಿ ಕೈ ಚುಲಿ ಕುಳಿತುಕೊಂಡ್ಬಿಡ್ತಾರ, ಖಂಡಿತ ಇಲ್ಲ. ಇಲ್ಲಿ ಮಲಿ ಹತ್ರ ಕುಳಿತು ಮಾತಾಡ್ತಾರೆ. ಇಲ್ಲಿ ಜಯದೇವ ನಿಜವಾಗ್ಲೂ ಕೂಡ ದಿಯಾಗೆ ಹಾಗೆ ಹೊಸದಾಗಿ ಬಂದಿರತಕ್ಕಂಥ ಹುಡುಗಿಗೆ ಏನಾದರೂ ಮಾಡಿದರೆ ಖಂಡಿತವಾಗ್ಲೂ ಕೂಡ ನೀನು ಆ್ಯಕ್ಷನ್ ತಗೋಬೇಕಾಗತ್ತೆ. ತುಂಬ ಸೂಕ್ಷ್ಮವಾಗಿ ಒಂದು ವಿಷಯದಲ್ಲಿ ಹೆಜ್ಜೆ ಇಡು, ಇಲ್ಲ ಅಂದರೆ ಖಂಡಿತ ಜಯದೇವ್ ಇದನ್ನು ಬೇರೆ ಟ್ರ್ಯಾಕ್ಗೆ ತಗೊಂಡು ಹೋಗ್ತಾರೆ, ಬೇರೆ ರೀತಿಯಲ್ಲಿ ಪೋಷಣೆ ಮಾಡಿಬಿಡ್ತಾರೆ. ಇದರಿಂದ ನಿನಗೂ ಕೂಡ ಬ್ಲ್ಯಾಕ್ ಮಾರ್ಕ್ ಬೀಳತ್ತೆ. ಅವ್ರ ಮೇಲೆ ಸೇರ್ ತೀರಿಸ್ಕೊಳ್ಳೋಕ್ಕೋಸ್ಕರ ಈ ಒಂದು ಅಧಿಕಾರವನ್ನು ದುರುಪಯೋಗ ಪಡಿಸ್ಕೋತಿದ್ಯಾ ಅನ್ನೋ ರೀತಿಯಲ್ಲೂ ಕೂಡ ಜಯದೇವ್ ಮಾತನಾಡ್ತಾರೆ. ಅದೇ ಕಾರಣಕ್ಕೆ ಹೇಳ್ತಿದ್ದೀನಿ, ತುಂಬ ಎಚ್ಚರಿಕೆಯಿಂದ ಹೆಜ್ಜೆ ಇಡು ಅಂತ ಹೇಳಿ ಹೇಳ್ಕೊಡ್ತಾರೆ. ಫೈನಲಿ ಇಲ್ಲಿ ಮಲ್ಲಿ ಜಯದೇವ್ನ ಅರೆಸ್ಟ್ ಮಾಡಿಸೋದಕ್ಕೆ ನಿಜಕ್ಕೂ ಕೂಡ ಮುಂದಾಗ್ತಿದ್ದಾರೆ. ಅದಕ್ಕೂ ಮೊದಲು ಇಲ್ಲಿ ಜಯದೇವ್ ಗೌತಮ್ ಕಥೆಯನ್ನ ಇಲ್ಲಿ ಅಮೆರಿಕಾದಲ್ಲಿ ಮುಗಿಸ್ಬೇಕು ಅಂತ ಹೇಳಿ ಸ್ಕೆಚ್ ಹಾಕೊಂಡಿದ್ದಾರೆ. ಇಲ್ಲಿ ಬಿಸ್ನೆಸ್ ಟ್ರಿಪ್ಗೆ ಅಂತ ಹೇಳಿ ಗೌತಮ್ ಹೋಗಿದ್ದಾರೆ. ಈ ಕಡೆ ಭೂಮಿ ಕೂಡ ಗೌತಮ್ ಬರೋ ಒಂದು ದಾರಿಯನ್ನೇ ಕಾಯ್ತಾ ಇದ್ದಾರೆ. ಹಾಗಿದ್ರೆ ಇದರೆಲ್ಲದರ ನಡುವೆ ಬಿರುಗಾಳಿಯ ಹಾಗೆ ಒಂದು ಭಯಾನಕ ಸುದ್ದಿನೇ, ಆಘಾತಕಾರಿ ಸುದ್ದಿನೇ ಭೂಮಿ ಮುಂದೆ ಬಂದು ಬೀಳುತ್ತಾ. ಇಲ್ಲಿ ಅಮೆರಿಕಾದಲ್ಲಿ ಜಯದೇವ್ ಕಡೆಯವರು ಗೌತಮ್ ಮೇಲೆ ಅಟ್ಯಾಕ್ ಮಾಡೋದ್ರ ಮುಖಾಂತರ ಜಯದೇವ್ ಕತೆಗೆ ಅಂತ್ಯವನ್ನ ಹಾಡ್ಬಿಡ್ತಾರೆ. ಏನಾಗುತ್ತೆ, ಏನಾಯಿತು, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೆಯ್ಟ್ ಮಾಡುವುದನ್ನು ಮರಿಬೇಡಿ.